ಬೆಳಗಿನ ಸೂರ್ಯ ನಿಧಾನವಾಗಿ ಏರುತ್ತಿದ್ದಾನೆ. ಆದರೆ ಮನಸ್ಸುಗಳಲ್ಲಿರುವ ಕತ್ತಲೆ ಇನ್ನೂ ಕಡಿಮೆಯಾಗಿಲ್ಲ. ಒಂದು ಮನೆಯಲ್ಲಿ ಗಡಿಬಿಡಿ. ಅಮ್ಮ ಅಡುಗೆ ಮನೆಯಿಂದ ಗಡಿಯಾರದ ಕಡೆ ನೋಡ್ತಾ ಎಲ್ಲವೂ ಸಮಯಕ್ಕೆ ಆಗಬೇಕು, ಬೇಗ ಬೇಗ ಅನ್ನೋ ಒತ್ತಡದಲ್ಲಿ. ಅಪ್ಪ ಶೂ ಹಾಕ್ತಾ ಮೊಬೈಲ್ ಕೈಯಲ್ಲಿ ಹಿಡಿದು ಕೆಲಸದ ಟಾರ್ಗೆಟ್, ಮೀಟಿಂಗ್, ಜವಾಬ್ದಾರಿ. ಮುಖದಲ್ಲಿ ಚಿಂತೆ, ಮನಸ್ಸಿನಲ್ಲಿ ಶಾಂತಿಯ ಕೊರತೆ. ಅಜ್ಜಿ ಕುರ್ಚಿಯಲ್ಲಿ ಕೂತು ಊಟ ಮಾಡ್ತಾ, ದೇಹ ಇದೆ ಆದ್ರೆ ಮನಸ್ಸು ಒಂಟಿ. ಅಜ್ಜ ಪತ್ರಿಕೆ ಓದ್ತಾ ಸುದ್ದಿಗಳ ನಡುವೆ ಕಳೆದು ಹೋಗಿದ್ದಾರೆ. ಭವಿಷ್ಯದ ಬಗ್ಗೆ ಭಯ, ಈಗಿನ ಕಾಲದ ಬಗ್ಗೆ ಗೊಂದಲ. ಈ ಮನೆಯಲ್ಲೇ ಅಲ್ಲ, ಹೊರಗೂ ಇದೆ ಕಥೆ. ಪಕ್ಕದ ಮನೆಯಲ್ಲಿ ಒಬ್ಬ ಯುವತಿ ಕಿಟಕಿಯಿಂದ ಹೊರಗೆ ನೋಡ್ತಾ, ನನ್ನ ಮದುವೆ ಯಾವಾಗ, ನಾನು ಸರಿಯಾದ ನಿರ್ಧಾರ ತೆಗೆದುಕೊಳ್ತಾ ಇದ್ದೀನಾ ಅನ್ನೋ ಪ್ರಶ್ನೆಗಳಲ್ಲಿ ಸಿಲುಕಿದ್ದಾಳೆ. ಮತ್ತೊಂದು ಮನೆಯಲ್ಲಿ ಒಬ್ಬ ತಂದೆ ತಾಯಿ ಮಗುವಿನ ಶಿಕ್ಷಣದ ಬಗ್ಗೆ ಚಿಂತೆ. ಈ ಕೋರ್ಸ್ ಸರಿ ಇದೆಯಾ, ಭವಿಷ್ಯ ಭದ್ರ ಇದೆಯಾ ಅನ್ನೋ ಆತಂಕ. ನಿದ್ದೆ ಕುಸಿಯುತ್ತದೆ. ಒಬ್ಬ ಯುವಕ ರೆಸ್ಯೂಮ್ ಕೈಯಲ್ಲಿ ಹಿಡಿದು ಇಂಟರ್ವ್ಯೂ ಕರೆಗಾಗಿ ಕಾಯ್ತಾ ಇದ್ದಾನೆ. ಕೆಲಸ ಸಿಗದೆ ಹೋದ್ರೆ ಜೀವನ ಮುಂದೇನು ಅನ್ನೋ ಭಯ ಅವನನ್ನು ಮೌನವಾಗಿಸಿದೆ. ಮತ್ತೊಬ್ಬರು ಹೊರಗೆ ನಗ್ತಾರೆ, ಆದರೆ ಒಳಗೆ ಹೋರಾಟ, ಡಿಪ್ರೆಷನ್, ಆಂಗ್ಸೈಟಿ, ಯಾರಿಗೂ ಹೇಳಲಾಗದ ನೋವು. ಕೆಲವರಿಗೆ ನಿರ್ಧಾರ ತೆಗೆದುಕೊಳ್ಳುವುದೇ ಕಷ್ಟ. ಏನು ಮಾಡಬೇಕು, ಯಾವ ದಾರಿ ಸರಿ ಅನ್ನೋ ಗೊಂದಲ. ಈ ಎಲ್ಲರಲ್ಲೂ ಒಂದೇ ಸಂಗತಿ: ಚಿಂತೆ, ಭಯ, ಆತಂಕ, ನಕಾರಾತ್ಮಕ ಚಿಂತನೆ. ಆದ್ರೆ ಪ್ರಶ್ನೆ ಒಂದೇ, ಇದಕ್ಕೆ ಪರಿಹಾರ ಇಲ್ವಾ? ಇದೆ. ಪರಿಹಾರ ಹೊರಗಲ್ಲ, ಪರಿಹಾರ ನಮ್ಮೊಳಗೇ ಇದೆ. ಮನಸ್ಸನ್ನು ಅರ್ಥ ಮಾಡಿಕೊಂಡ್ರೆ, ಚಿಂತನೆಗಳನ್ನು ಸರಿದೂಗಿಸಿಕೊಂಡ್ರೆ ಜೀವನ ಹಗುರವಾಗಬಹುದು. ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಗಳು ಈ ಪುಸ್ತಕದಲ್ಲಿವೆ. ನಿಮ್ಮ ಮನಸ್ಸಿಗೆ ದಾರಿ ತೋರಲು, ನಿಮ್ಮೊಳಗಿನ ಶಕ್ತಿಯನ್ನು ನೆನಪಿಸಲು, ಶಾಂತ ಜೀವನದ ಕಡೆ ಕರೆದೊಯ್ಯಲು ಈ ಪುಸ್ತಕ ನಿಮ್ಮ ಸಂಗಾತಿ.